ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಲ್ಗಾರಿದಮ್ ಅನ್ನ ಅಂದ್ರೆ CPU ಶೆಡ್ಯೂಲಿನಲ್ಲಿ ಎರಡನೇದು ಬರೋದು ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಲ್ಗಾರಿದಮ್ ಪ್ರಾಬ್ಲಮ್. ಸೊ ಅದನ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಇರಲಿ, ಶಾರ್ಟೆಸ್ಟ್ ಜಾಬ್ ಇರಲಿ, ಎರಡೂ ಕೂಡ ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್ಸ್. ಸೊ ಈ ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್ಸ್ ಅಂದ್ರೇನು? ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್ಸ್ ಅಂದ್ರೆ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಏನಕ್ಕೆ? ಒಂದು ಪ್ರೋಸೆಸ್ CPU ಅನ್ನ ತಗೊಳ್ಳೋದು ಎಕ್ಸಿಕ್ಯೂಟ್ ಆಗೋದಕ್ಕೋಸ್ಕರ. ಸೊ ಎಕ್ಸಿಕ್ಯೂಟ್ ಆಗ್ಬೇಕಾದ್ರೆ ಒಂದು ಕಂಪ್ಲೀಟಿನ ಫುಲ್ ಎಕ್ಸಿಕ್ಯೂಷನ್ ಆಗೋವರೆಗೂ ಕೂಡ ಇನ್ನೊಂದು ಪ್ರೋಸೆಸ್ ಬರಂಗಿಲ್ಲ. ಅಂದ್ರೆ ಈಗ ನಾನು ಪ್ರೋಸೆಸ್ P1 ಅನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಅದರ ಎಕ್ಸಿಕ್ಯೂಷನ್ಗೆ ಎಷ್ಟು ನಿಮಿಷ ಬೇಕು? 3 ನಿಮಿಷ ಬೇಕು. ಆ 3 ನಿಮಿಷ ಪ್ರೋಸೆಸ್ P1 ಎಕ್ಸಿಕ್ಯೂಟ್ ಆಗೋವರೆಗೂ ನಾನು ಬೇರೆ ಯಾವುದೇ ಪ್ರೋಸೆಸ್ ಅನ್ನು ಎಕ್ಸಿಕ್ಯೂಟ್ ಮಾಡಂಗಿಲ್ಲ. ಸೊ ಆ ರೀತಿ ಒಂದು ಕಂಪ್ಲೀಟ್ ಆಗೋವರೆಗೂ. ಈಗ ಯಾವ ರೀತಿ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಲ್ಗಾರಿದಮ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಂದ್ರೆ, ಫಸ್ಟ್ ನಮಗೆ ಒಂದು ಗ್ಯಾಂಟ್ ಚಾರ್ಟ್ ಬೇಕು. ಏನು? ಗ್ಯಾಂಟ್ ಚಾರ್ಟ್. ಸೊ ಇದನ್ನ ನೀವು ಕ್ಯೂ ಅಂತ ಕೂಡ ಕರಿತಾ ಹೋಗ್ಬೋದು. ಸೊ ಈಗ ಗ್ಯಾಂಟ್ ಚಾರ್ಟ್ ಎಲ್ಲಿಂದ ಶುರು ಆಗುತ್ತೆ ಅಂತಂದ್ರೆ 0 ಇಂದ. ಈಗ ನೋಡಿ, ಇಲ್ಲಿ ಅರೈವಲ್ ಟೈಮ್ ಅನ್ನ ಕೊಟ್ಟಿದ್ದಾರೆ, ಬಟ್ ನಮಗೆ ಮಿನಿಟ್ಸ್ ಇರ್ಬೋದು, ಮಿಲಿ ಸೆಕೆಂಡ್ಸ್ ಅಥವಾ ಅವರ್ಸ್ ಅಂತ ನಮಗೆ ಕೊಟ್ಟಿಲ್ಲ. ಸೊ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಮಿನಿಟ್ಸ್ ಅಂತ ತಗೊಂತೀನಿ, ಸರಿನಾ? ಇವಾಗ 0th ಮಿನಿಟ್ ಅಲ್ಲಿ ಇದೀವಿ. 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಯಾವ ಪ್ರೋಸೆಸ್ ಬಂದಿದೆ 0th ಮಿನಿಟ್ ಅಲ್ಲಿ? ಕೇವಲ ಒಂದೇ ಒಂದು ಪ್ರೋಸೆಸ್ P1 ಬಂದಿದೆ. ಸೊ ಇವಾಗ ಕೇವಲ ಒಂದೇ ಒಂದು ಪ್ರೋಸೆಸ್ ಬಂದಿರೋದ್ರಿಂದ ಅದನ್ನ ಫುಲ್ ಎಕ್ಸಿಕ್ಯೂಟ್ ಮಾಡಬೇಕು. ಎಷ್ಟು ನಿಮಿಷ ಬೇಕು ಎಕ್ಸಿಕ್ಯೂಟ್ ಮಾಡೋದಕ್ಕೆ? 3 ಮಿನಿಟ್ಸ್. 0 + 3 ಎಷ್ಟಾಯ್ತು? 3 ನಿಮಿಷ ಆಯ್ತು. ನೆಕ್ಸ್ಟ್ ಇವಾಗ ನಾವೆಲ್ಲಿದ್ದೀವಿ? 3 ನಿಮಿಷದಲ್ಲಿ ಇದೀವಿ, ಅಂದ್ರೆ 3ನೇ ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. ಈಗ 3 ನಿಮಿಷದ ಒಳಗಡೆ ಯಾರ್ಯಾರು ಬಂದಿದ್ದಾರೆ ನೋಡಿ. ಅರೈವಲ್ ಟೈಮ್ ನೋಡಿದಾಗ 3 ನಿಮಿಷದ ಒಳಗಡೆ ಪ್ರೋಸೆಸ್ P2 ಬಂದಿದೆ. ಮತ್ತಿನ್ಯಾವುದಾದ್ರೂ ಬಂದಿದೆಯಾ? ಇಲ್ಲ, ಕೇವಲ ಒಂದೇ ಒಂದು ಪ್ರೋಸೆಸ್ ಬಂದಿದೆ. ಪ್ರೋಸೆಸ್ P1 ಆಲ್ರೆಡಿ ಎಕ್ಸಿಕ್ಯೂಟ್ ಆಯಿತು. ಈಗ ಈ 3 ನಿಮಿಷದ ಒಳಗಡೆ ಅಂದ್ರೆ 2ನೇ ನಿಮಿಷಕ್ಕೆ ಕೇವಲ ಪ್ರೋಸೆಸ್ P2 ಬಂದಿದೆ. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡೋಣ. ಪ್ರೋಸೆಸ್ P2. ಸೊ ಅದು ಎಷ್ಟು ನಿಮಿಷ ಬೇಕು? 6 ನಿಮಿಷ ಬೇಕು. ಸೊ 3 + 6 ವಿಲ್ ಬಿ 9. ಆಡ್ ಮಾಡ್ತಾ ಹೋಗ್ಬೇಕು. 3 + 6 9. ನೆಕ್ಸ್ಟ್ ಇವಾಗ ನಾವು 9ನೇ ನಿಮಿಷದ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. ನಮಗೆ ಇನ್ನ 3 ಪ್ರೋಸೆಸ್ಗಳನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಪ್ರೋಸೆಸ್ P3 4ನೇ ನಿಮಿಷಕ್ಕೆ ಬಂತು, ಪ್ರೋಸೆಸ್ P4 6ನೇ ನಿಮಿಷಕ್ಕೆ ಬಂತು, ಪ್ರೋಸೆಸ್ P5 8ನೇ ನಿಮಿಷಕ್ಕೆ ಬಂತು. 3 ಪ್ರೋಸೆಸ್ ಕೂಡ 9ನೇ ನಿಮಿಷದ ಒಳಗಡೆ ಬಂದಿದೆ. ಇವಾಗ ಈ 3ರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತೀವಿ ಅಂತಂದ್ರೆ, ಶಾರ್ಟೆಸ್ಟ್ ಜಾಬ್ ಫಸ್ಟ್, ಅಂದ್ರೆ ಯಾರು ಬೇಗ ಎಕ್ಸಿಕ್ಯೂಟ್ ಆಗ್ತಾರೆ, ಕಡಿಮೆ ಟೈಮ್ ಬೇಕು ಫುಲ್ ಎಕ್ಸಿಕ್ಯೂಷನ್ ಆಗೋದಕ್ಕೆ, ಅವ್ರನ್ನ ತರ್ತೀವಿ. ನೋಡಿ, ಪ್ರೋಸೆಸ್ P3ಗೆ 4 ನಿಮಿಷ ಬೇಕು, ಪ್ರೋಸೆಸ್ P4ಗೆ 5 ನಿಮಿಷ ಬೇಕು, ಪ್ರೋಸೆಸ್ P5ಗೆ 2 ನಿಮಿಷ ಬೇಕು. ಸೊ ಇವಾಗ ಈ 3ರಲ್ಲಿ ಯಾರನ್ನ ತಗೋಬೇಕು? ನಾನು ಪ್ರೋಸೆಸ್ P5 ಅನ್ನ ತಗೋಬೇಕು. ಯಾಕೆ? ಈ 3 ಕೂಡ 9 ನಿಮಿಷದ ಒಳಗಡೆ ಬಂದಿದ್ದಾರೆ, ಮತ್ತೆ ಕಾಯ್ತಾ ಇದ್ದಾರೆ. ಆವಾಗ ಕಡಿಮೆ ಟೈಮ್ ಅಲ್ಲಿ ಎಕ್ಸಿಕ್ಯೂಟ್ ಆಗೋರು ಯಾರು, ಅವ್ರನ್ನ ತಗೊಂಡ್ಬಿಡ್ತೀನಿ. ಫಸ್ಟ್ ಕಡಿಮೆ ಟೈಮಲ್ಲಿ ಆಗೋರ್ನ ಕಳಿಸ್ಬಿಡ್ತೀನಿ, ಆಮೇಲೆ ಜಾಸ್ತಿ ಟೈಮ್ ಅಲ್ಲಿ ಇರುವಂತವ್ರನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ. ಸೊ ಪ್ರೋಸೆಸ್ P5 ಎಷ್ಟು ನಿಮಿಷ ಬೇಕು? ಅದಕ್ಕೆ 2 ನಿಮಿಷ ಬೇಕು ಎಕ್ಸಿಕ್ಯೂಟ್ ಆಗೋದಕ್ಕೆ. 9 + 2 ವಿಲ್ ಬಿ 11. ನೆಕ್ಸ್ಟ್ 2 ಪ್ರೋಸೆಸ್ ಇದೆ, 2 ಕೂಡ 11 ನಿಮಿಷದ ಒಳಗಡೆನೆ ಬಂದಿದೆ. ಪ್ರೋಸೆಸ್ P3ಗೆ 4 ನಿಮಿಷ ಬೇಕು, ಪ್ರೋಸೆಸ್ P4ಗೆ 5 ನಿಮಿಷ ಬೇಕು. ಸೊ ಪ್ರೋಸೆಸ್ P3 ಅನ್ನ ಸೆಲೆಕ್ಟ್ ಮಾಡ್ಕೊಂತೀವಿ. 4 ನಿಮಿಷ ಬೇಕು ಪ್ರೋಸೆಸ್ P3ಗೆ. 11 + 4 ವಿಲ್ ಬಿ 15. ನೆಕ್ಸ್ಟ್ ಇನ್ನು ಉಳಿದಿರೋದು ಕೇವಲ ಒಂದೇ ಒಂದು ಪ್ರೋಸೆಸ್ P4. ಸೊ ಪ್ರೋಸೆಸ್ P4ಗೆ ನಮಗೆ 5 ನಿಮಿಷ ಬೇಕು ಎಕ್ಸಿಕ್ಯೂಟ್ ಆಗೋದಕ್ಕೆ. 15 + 5 ವಿಲ್ ಬಿ 20. ಸೊ ಇವಾಗ ಇಷ್ಟ ಆಯಿತು. ಸೊ ಇಷ್ಟನ್ನ ಯೂಸ್ ಮಾಡಿಕೊಂಡು ನಾನು 3 ಕಾಲಮ್ಗಳನ್ನ ಫಿಲ್ ಮಾಡಬೇಕು. ಒಂದು CT ಅಂದ್ರೆ ಏನು? ಕಂಪ್ಲೀಷನ್ ಟೈಮ್. ಎಷ್ಟನೇ ನಿಮಿಷಕ್ಕೆ ನಮ್ಮ ಒಂದು ಪ್ರೋಸೆಸ್ ಅದರ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಅನ್ನ ಮಾಡ್ತೀವಿ. ಇದು ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್ ಆಗಿರೋದ್ರಿಂದ ಒಂದು ಸಲ ಪ್ರೋಸೆಸ್ ಎಕ್ಸಿಕ್ಯೂಷನ್ ಶುರು ಆದ್ರೆ ಅದು ಕಂಪ್ಲೀಟ್ ಆಗೋವರೆಗೂ ನೆಕ್ಸ್ಟ್ ಪ್ರೋಸೆಸ್ ಬರಲ್ಲ. ಸೊ ಅದಕ್ಕೆ ತುಂಬಾ ಈಸಿ ಆಯ್ತು ನೋಡಿ. ಪ್ರೋಸೆಸ್ P1 0 ನಿಮಿಷದಲ್ಲಿ ಶುರು ಆಯ್ತು, 3ನೇ ನಿಮಿಷದಲ್ಲಿ ಎಂಡ್ ಆಯ್ತು, ಅಂದ್ರೆ ಕಂಪ್ಲೀಟ್ ಆಯ್ತು. ಸೊ 3 ಅಂತ ಬರೀಬೇಕು. ಅಂದ್ರೆ 3 ಅಂತ ಬರೀಬೇಕು. ಪ್ರೋಸೆಸ್ P2 3ನೇ ನಿಮಿಷಕ್ಕೆ ಶುರು ಆಯಿತು, 9ನೇ ನಿಮಿಷಕ್ಕೆ ಮುಗೀತು. ಸೊ 9ನೇ ನಿಮಿಷ. ಪ್ರೋಸೆಸ್ P5 11ನೇ ನಿಮಿಷಕ್ಕೆ ಮುಗಿದಿದೆ. ಪ್ರೋಸೆಸ್ P3 15ನೇ ನಿಮಿಷಕ್ಕೆ ಮುಗೀತು. ಪ್ರೋಸೆಸ್ P4 20ನೇ ನಿಮಿಷಕ್ಕೆ ಮುಗೀತು. ಈ ರೀತಿ ಏನು ಕಂಪ್ಲೀಷನ್ ಟೈಮ್ ಅನ್ನ ಬರ್ತೀವಿ. ನೆಕ್ಸ್ಟ್ ಬರೀಬೇಕಾಗಿರುವಂಥದ್ದು ಟರ್ನ್ ಅರೌಂಡ್ ಟೈಮ್.
ಸೊ ಟರ್ನ್ ಅರೌಂಡ್ ಟೈಮ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ CT ಅಂದ್ರೆ ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಸೊ ಅದನ್ನ ನಾನು AT ಅಂತ ತಗೊಳ್ತೀನಿ. ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ 3, ಅರೈವಲ್ ಟೈಮ್ 0. ಯಾವುದಕ್ಕೆ? ಪ್ರೊಸೆಸ್ P1 ಗೆ. 3 ಮೈನಸ್ 0 3, 9 ಮೈನಸ್ 2 7, 15 ಮೈನಸ್ 4 11, 20 ಮೈನಸ್ 6 14, 11 ಮೈನಸ್ 8 3. ಸಿಂಪಲ್. ನೆಕ್ಸ್ಟ್ ವೇಟಿಂಗ್ ಟೈಮ್. ಸೊ ವೇಟಿಂಗ್ ಟೈಮ್ ಏನಾಗಿರುತ್ತೆ? ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಸೊ ಇಲ್ಲಿ ನೋಡಿ, ವೇಟಿಂಗ್ ಟೈಮು ಟರ್ನ್ ಅರೌಂಡ್ ಟೈಮ್ ಮೇಲೆ ಡಿಪೆಂಡ್ ಆಗಿದೆ, ಟರ್ನ್ ಅರೌಂಡ್ ಟೈಮು ಕಂಪ್ಲೀಷನ್ ಟೈಮ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಅದಕ್ಕೋಸ್ಕರ ನಾನೇನು ಹೇಳೋದು, ಕರೆಕ್ಟಾಗಿ ಗ್ಯಾಂಟ್ ಚಾರ್ಟ್ ಅನ್ನ ಬರ್ಕೊಳ್ಳಿ, ಮತ್ತೆ ವ್ಯಾಲ್ಯೂಗಳನ್ನ ಫಿಲ್ ಮಾಡಬೇಕಾದ್ರೆ ಫುಲ್ ಕಾನ್ಸಂಟ್ರೇಟೆಡ್ ಆಗಿ ಫಿಲ್ ಮಾಡಿ. ಯಾಕಂದ್ರೆ ಒಂದು ಮಿಸ್ಟೇಕ್ ಆದ್ರೂ ಫುಲ್ ಇಡೀ ಪ್ರಾಬ್ಲಮ್ ತಪ್ಪಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸೊ ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. 3 ಮೈನಸ್ 3 0, 7 ಮೈನಸ್ 6 1, 11 ಮೈನಸ್ 4 7, 14 ಮೈನಸ್ 5 9, 3 ಮೈನಸ್ 2 1. ಸೊ ಇವಾಗ ಅಡಿಷನಲ್ ಆಗಿ ಈ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಕ್ವಶನ್ ಅಲ್ಲಿ ಏನು ಕೇಳ್ಬೋದು? ಸೊ ಅಡಿಷನಲ್ ಆಗಿ ಅವರು ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯಿರಿ, ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಸೊ ಫಸ್ಟ್ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯೋಣ. ಯಾವ ರೀತಿ? ಇಲ್ಲಿರುವಂತ ಎಲ್ಲಾ ವ್ಯಾಲ್ಯೂಗಳನ್ನ ಆಡ್ ಮಾಡಬೇಕು. 3 ಪ್ಲಸ್ 7 ಪ್ಲಸ್ 11 ಪ್ಲಸ್ 14 ಪ್ಲಸ್ 3 ಡಿವೈಡೆಡ್ ಬೈ ಎಷ್ಟು ನಂಬರ್ ಆಫ್ ಟೋಟಲ್ ಪ್ರೋಸೆಸ್ ಇರೋದು? ಟೋಟಲ್ 3 ಪ್ಲಸ್ 2 5. ಸೊ ಇವಾಗ ಸಾಲ್ವ್ ಮಾಡ್ತಾ ಹೋದ್ರೆ 14 ಪ್ಲಸ್ 3 ಎಷ್ಟು? 17, 17 ಪ್ಲಸ್ 11 27 28, 28 ಪ್ಲಸ್ 7 35, 35 ಪ್ಲಸ್ 3 38. ಸೊ 38 ಡಿವೈಡೆಡ್ ಬೈ 5 ಅಂದ್ರೆ ಏನಾಯ್ತು? 5 7s are 35, 5 6s are 30, 7.6. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋಣ. ಆವರೇಜ್ ವೇಟಿಂಗ್ ಟೈಮ್ ಸೇಮ್ ಪ್ರೊಸೀಜರ್. ಏನು? ಎಲ್ಲದನ್ನು ಆಡ್ ಮಾಡಿ. 0 ಪ್ಲಸ್ 1 ಪ್ಲಸ್ 7 ಪ್ಲಸ್ 9 ಪ್ಲಸ್ 1 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪ್ರೊಸೆಸಸ್ ಎಷ್ಟು? 5. 0 ಪ್ಲಸ್ 1 is 1, 1 ಪ್ಲಸ್ 7 8, 8 ಪ್ಲಸ್ 1 9, 9 ಪ್ಲಸ್ 9 18. ಸೊ 18 ಡಿವೈಡೆಡ್ ಬೈ 5 ಅಂದ್ರೆ ಏನಾಯ್ತು? 5 3s are 15, 5 6s are 30, 3.6 ಏನಾಯ್ತು? ಆವರೇಜ್ ವೇಟಿಂಗ್ ಟೈಮ್. ಸೊ ಫಸ್ಟ್ ಏನ್ ಮಾಡಿದ್ವಿ ನಾವು? ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಲ್ಲಿ ಫಸ್ಟ್ ಆ ಒಂದು ಪ್ರೋಸೆಸ್ ಅರೈವ್ ಆಗಬೇಕು, ಆ ಒಂದು ಎಕ್ಸಿಕ್ಯೂಷನ್ ಆಗೋದಕ್ಕೋಸ್ಕರ ಫಸ್ಟ್ ಅವರು ಬರಬೇಕಲ್ವಾ. ಬಂದಾದ್ಮೇಲೆ ನಾನೇನ್ ಮಾಡ್ತೀನಿ, ಅವರಲ್ಲಿ ಯಾರಿಗೆ ಕಡಿಮೆ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಯಾರಿಗೆ ಇರುತ್ತೆ ಅವ್ರನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಪ್ರೋಸೆಸ್ P1 ಆಗಲಿ P2 ಆಗಲಿ ಅವ್ರೇನಾದ್ರು ಸಪರೇಟ್ ಆಗಿ ಬಂದ್ರು, ಅವರು ಒಬ್ಬೊಬ್ಬರಾಗೆ ಬಂದ್ರು. ಆಮೇಲೆ ಏನಾಯ್ತು? 9ನೇ ನಿಮಿಷದೊಳಗಡೆ ಈ 3 ಪ್ರೋಸೆಸ್ಗಳು ಬಂದಿದ್ದು. ಅವಾಗ ಏನ್ ಮಾಡಿದ್ವಿ? ಈ 3ರಲ್ಲಿ ಯಾರು ಬೇಗ ಎಕ್ಸಿಕ್ಯೂಟ್ ಆಗ್ತಾ ಇದ್ರು ಅಂದ್ರೆ ಕಡಿಮೆ ಟೈಮ್ ಅನ್ನ ತಗೊಂತ ಇದ್ರು ಅವ್ರನ್ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಸೊ ಅದಾದ್ಮೇಲೆ ಕಂಪ್ಲೀಷನ್ ಟೈಮ್, ಟರ್ನ್ ಅರೌಂಡ್ ಟೈಮ್, ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿದ್ವಿ. ಸೊ ಇಲ್ಲಿ ಕರೆಕ್ಟ್ ಆಗಿ ಫಿಲ್ ಮಾಡ್ತಾ ಹೋಗಿ ಒಂಚೂರು ಮಿಸ್ಟೇಕ್ ಆದ್ರೂ ಇಡೀ ಪ್ರಾಬ್ಲಮ್ ರಾಂಗ್ ಆಗ್ತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಇನ್ನು ಉಳಿದಿರುವಂತಹ 3 CPU ಶೆಡ್ಯೂಲಿಂಗ್ ಟೆಕ್ನಿಕ್ಸ್ ವಿಡಿಯೋ ಲಿಂಕ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.